Hello and welcome back to Sandpoint Institute Belagavi. This is Priyanka. So today I am here to give you three important updates with respect to our Karnataka Civil Engineering government exams. So the first thing I will be discussing is the final exam day tips for tomorrow's BBMP technical paper. After that I will be discussing about the calculator. So ನೀವು ನನಗೆ ಡೌಟ್ ಕೇಳಾಕತ್ತೀರಿ ಲೈಕ್ ಕ್ಯಾಲ್ಕುಲೇಟರ್ ಅಲಾವ್ ಇದೇನೋ ಇಲ್ವೋ ಅಂತ. ಸೊ ಅದ್ರ ಬಗ್ಗೆ ನಾನು ಡಿಸ್ಕಷನ್ ಮಾಡ್ತನು. And at the end, I will be discussing about PWD AEE new exam dates. Yes, you heard it right. So, ನಿನ್ನೆ KPSC website ಒಳಗ new PWD AEE exam dates ಅನ್ನು release ಮಾಡ್ಯಾರು. So, that I will be discussing in today's video. Okay, so first, let's discuss about the tomorrow's BBMP exam final day tips. ಸೊ ನೀವು ನಂದು ಪ್ರೀವಿಯಸ್ ವಿಡಿಯೋಸ್ ನೋಡಿದ್ರೆ ಅಂದ್ರೆ ಲೈಕ್ ಫಾರ್ ವೇರಿಯಸ್ ಎಕ್ಸಾಮ್ಸ್ ಲೈಕ್ WRD ಎಕ್ಸಾಮ್ ಆಗಿತ್ತು ಮೊದಲು, PWD, KPTCL, KPCL, ಆಮೇಲೆ ಟೌನ್ ಪ್ಲಾನಿಂಗ್. ಸೊ ವೇರಿಯಸ್ ಎಕ್ಸಾಮ್ಸ್ ಹ್ಯಾಪಂಡ್. ಸೊ ನಾನು ಈ ಥರ ಫೈನಲ್ ಎಕ್ಸಾಮ್ ಡೇ ಟಿಪ್ಸ್ ಅಂತ ಒಂದು ವಿಡಿಯೋ ಮಾಡ್ತನು ಜಸ್ಟ್ ಟು ಮೋಟಿವೇಟ್ ಯು ಆಸ್ ವೆಲ್ ಆಸ್ ಹೌ ಟು ಸ್ಕೋರ್ ಮೋರ್ ಇನ್ ದ ಎಕ್ಸಾಮ್. ಯಾಕಂದ್ರೆ ಒಂದೊಂದು ಟಿಪ್ಸ್ ನಮಗೆ ಗೊತ್ತಿರೋದಿಲ್ಲ. ಸೊ ವಾಟ್ ಎವರ್ ಐ ಆಮ್ ಸಜೆಸ್ಟಿಂಗ್ ನಿಮಗೆ ಆ ಮೂಮೆಂಟ್ ಹೆಲ್ಪ್ ಆಗತ್ತೈತೆ ಅಂತಂದ ಐ ಆಮ್ 100% ಶೋರ್. ಸೊ ದ್ಯಾಟ್ಸ್ ದ ರೀಸನ್ ದಿಸ್ ಇಸ್ ಮೈ ರೆಸ್ಪಾನ್ಸಿಬಿಲಿಟಿ ಟು ಮೇಕ್ ಅ ವಿಡಿಯೋ ಒನ್ ಡೇ ಬಿಫೋರ್ ದ ಆ್ಯಕ್ಚುಯಲ್ ಎಕ್ಸಾಮ್. ಸೊ ನೀವು ಅದು ವಿಡಿಯೋಸ್ ಫಾಲೋ ಮಾಡ್ತಿದ್ರೆ ಮೋಸ್ಟ್ ಆಫ್ ದ ಟಿಪ್ಸ್ ರಿಮೇನ್ ಸೇಮ್. ಓಕೆ, ಯಾಕಂದ್ರೆ ನಮ್ದು ಏಮ್ ಏನ ಐ ಶುಡ್ ಸ್ಕೋರ್ ಮೋರ್ ಮಾರ್ಕ್ಸ್ ಆ್ಯಂಡ್ ಐ ಶುಡ್ ಸ್ಟೇ ಮೋಟಿವೇಟೆಡ್ ಡ್ಯೂರಿಂಗ್ ದೋಸ್ 2 hours ಆಫ್ ದ ಎಕ್ಸಾಮ್ ಟೈಮಿಂಗ್. ಸೊ ದ್ಯಾಟ್ ಈಸ್ ಅವರ್ ಇಂಟೆನ್ಷನ್. ಬಟ್ ಈ ಪರ್ಟಿಕ್ಯುಲರ್ ಎಕ್ಸಾಮ್ ಒಳಗೆ ನಾನು ಇನ್ನೊಂದು ಇಂಪಾರ್ಟೆಂಟ್ ಟಿಪ್, ಫಸ್ಟ್ ಟಿಪ್ ನಾನು ಆ್ಯಡ್ ಮಾಡ್ಬೇಕಂತ. ಏನಂದ್ರೆ ಈಗ ನಿಮ್ದು ಆಲ್ರೆಡಿ GS ಎಕ್ಸಾಮ್ ಕಂಪ್ಲೀಟ್ ಆಗೈತಿ. ಸೊ ಬಹಳ ಜನ ನೀವು ಏನು ಹೇಳಿದ್ರಿ, ಮ್ಯಾಮ್ ನಂದು ಎಕ್ಸಾಮ್ ಅಷ್ಟು ಸರಿ ಆಗಿಲ್ಲ, ಸೊ ನನಗೆ ಡಿಮೋಟಿವೇಟ್ ಆಗಾಕತೈತಿ, ನಾನು ಟೆಕ್ನಿಕಲಿ ಯಾವ ಥರ ಮಾಡ್ತೀನೋ ಇಲ್ಲೋ ನನಗೆ ಶ್ಯೂರ್ ಇಲ್ಲ, ನಾನು ಇವನ್ ಇಫ್ ಐ ಸ್ಕೋರ್ ಮೋರ್ ಇನ್ ಟೆಕ್ನಿಕಲ್ ಸೊ ನಾನು ಸೆಲೆಕ್ಟ್ ಆಗ್ತೀನೋ ಇಲ್ಲೋ ನನಗೆ ಡೌಟ್ ಐತಿ. ಸೊ ಈ ಥರ ಭಾಳ ಸ್ಟೂಡೆಂಟ್ಸಿಗೆ ಡೌಟ್ ಐತಿ, ಭಾಳ ಜನಕ್ಕೆ. ಸೊ ಅದ್ರ ಸಂಬಂಧ ಫಸ್ಟ್ ಥಿಂಗ್ ನಾನು ಏನು ಹೇಳಕತ್ತೇನೆ ಅಂದ್ರೆ, ನಾಳೆ ನೀವು ಏನು BBMP ಟೆಕ್ನಿಕಲ್ ಎಕ್ಸಾಮ್ ಬರೀತಿರ್ತೀರಿ ಆ 2 hours ಒಳಗೆ ಡೋಂಟ್ ಥಿಂಕ್ ಎನಿಥಿಂಗ್ ಅಬೌಟ್ ದ ಜನರಲ್ ಸ್ಟಡೀಸ್ ಪೇಪರ್ ವಿಚ್ ಹ್ಯಾಸ್ ಆಲ್ರೆಡಿ ಹ್ಯಾಪಂಡ್. ಯಾಕಂದ್ರೆ ಭಾಳ ಜನ ಡಿಫಿಕಲ್ಟ್ ಆಗೈತಿ. ಸೊ ಆಲ್ಮೋಸ್ಟ್ ಲೆವೆಲ್ ರಿಮೇನ್ಸ್ ಸೇಮ್. ಸೊ ನೀವು ಅದ್ರ ಬಗ್ಗೆ ಥಿಂಕ್ ಮಾಡ್ಕೊತ ಕೂತ್ರೆ ಈಗ ನಾಳೆ ನಿಮಗೆ ಬರೋ ಕ್ವಶನ್ಸಿಗೂ ಆನ್ಸರ್ಸ್ ಬರೋದಿಲ್ಲ. ಸೊ ನೀವು ಇಷ್ಟು ಕಷ್ಟಪಟ್ಟು ಓದಿದ್ದು ಎಲ್ಲ ವೇಸ್ಟ್ ಆಗತ್ತೆ ರೀ. ಸೊ ದ್ಯಾಟ್ಸ್ ದ ರೀಸನ್ ಆ GS ಬಗ್ಗೆ ಏನೂ ಥಿಂಕ್ ಮಾಡಕ್ಕೆ ಹೋಗ್ಬೇಡ್ರಿ. ಐ ನೋ ಇಟ್ ಇಸ್ ನಾಟ್ ಈಸಿ, ನಿಮ್ಮ ಮೈಂಡ್ ಒಳಗದ ಥಾಟ್ಸ್ ಡೆಫಿನೆಟ್ಲಿ ಬರುತ್ತದು, ಬಟ್ you stay motivated. That's what I'm telling you. See, giving information, motivation is my responsibility, but staying self-motivated, that is your responsibility. ಇದಕ್ಕಿಂತ ಹೆಚ್ಚು ನನಗೆ ಏನೂ ಮಾಡೋಕ್ಕಾಗೋದಿಲ್ಲ. ಓಕೆನಾ? ಸೊ ಅದರ ಸಂಬಂಧ ಸ್ವಲ್ಪ ನೀವಾಗಲೇ ಸೆಲ್ಫ್ ಕರೇಜ್ ಡೆವಲಪ್ ಮಾಡಿರಿ, ಸೆಲ್ಫ್ ಮೋಟಿವೇಶನ್ ಇರಲಿ ನಿಮಗೆ. ಸೊ GS ಪೇಪರ್ ಬಗ್ಗೆ, GS ಮಾರ್ಕ್ಸ್ ಬಗ್ಗೆ ಎಷ್ಟು ಸ್ಕೋರ್ ಮಾಡ್ತನೋ ಇಲ್ಲ, ಡೋಂಟ್ ಥಿಂಕ್ ಎನಿಥಿಂಗ್. ನಿಮ್ಮದು ಪೇಪರ್ ಇವನ್ ಇಫ್ ಯು ಹ್ಯಾವ್ ಪರ್ಫಾರ್ಮ್ಡ್ ವೆಲ್, ಇವನ್ ಇಫ್ ನಾಟ್, so don't think anything about that GS paper when you are writing tomorrow's BBMP technical paper. So ತಿಳಿತಲ್ಲ. ಸೊ ಇದೊಂದು ಫಸ್ಟ್ ಇಂಪಾರ್ಟೆಂಟ್ ಟಿಪ್. ಸೆಕೆಂಡ್, ಜನರಲೈಸ್ಡ್ ನಾನು ಟಿಪ್ಸ್ ಹೇಳ್ಕೊಂತ ಹೋಗ್ತಾನೋ. ಸೊ ನಿಮಗೆ ಗೊತ್ತಿರಲಿಲ್ಲ ಅಂದ್ರೆ ಬರ್ಕೋರಿ, ನಾಳೆ ಅದನ್ನು ಕಂಪಲ್ಸರಿ ಫಾಲೋ ಮಾಡಲೇಬೇಕು ನೀವು, ಯಾಕಂದ್ರೆ ಅದು ನಿಮಗೆ ಬೆನಿಫಿಟ್ ಅದು. ಸೊ ಇವನ್ ನೀವು ನಾಳೆ ಎಕ್ಸಾಮ್ ಬರೀ ಮುಂದೂ ನಾನು ಇವತ್ತು ಹೇಳಿದ್ದ ಟಿಪ್ಸ್ ನಿಮಗೆ ಡೆಫಿನೆಟ್ಲಿ ನೆನಪಾಗತ್ತೆ ಅದು. ಸೊ ಫಸ್ಟ್ ಥಿಂಗ್ ಇಸ್ ವೆನ್ ಯು ಸಿ ದ ಕ್ವಶನ್ ಪೇಪರ್ ಅಲ್ಲ, ಸೊ ಎಂಟೈರ್ ಕ್ವಶನ್ ಪೇಪರ್ ನೋಡ್ರಿ. ಯಾಕಂದ್ರೆ ನಾನು ಯೂಶ್ವಲಿ ಏನು ಹೇಳ್ತಿರ್ತಾನು, ಯು ಕ್ಯಾನ್ ಸ್ಟಾರ್ಟ್ ಲೈಕ್ 1 by 1 ಆರ್ ಎಂಟೈರ್ ಕ್ವಶನ್ ಪೇಪರ್. ಬಟ್ ನಾ ಸ್ಟೂಡೆಂಟ್ಸ್ ಜೊತೆ ಡಿಸ್ಕಷನ್ ಮಾಡ್ತಾನಲ್ಲ, ಏನು ಹೇಳ್ತಾರೋ ಅವ್ರು ಅಂದ್ರೆ, ಮ್ಯಾಮ್ GS ಬಗ್ಗೆ ಒಳಗೂ ಹಿಂಗಾಗಿತ್ತು ಮ್ಯಾಮ್, ನಾ ಫಸ್ಟ್ ಫ್ಯೂ ಕ್ವಶನ್ಸ್ ನೋಡಿದ್ನಿ, ಅದು ಡಿಫಿಕಲ್ಟ್ ಇತ್ತು ನನಗೆ. ಸೊ ನಾನು ಮೊದಲ ಡಿಮೋಟಿವೇಟ್ ಆಗಿಬಿಟ್ನಿ. ದೆನ್ ನನಗೆ ಮೊದಲು ನೆಕ್ಸ್ಟ್ ಕ್ವಶನ್ಸ್ ನಮಗೆ ಬರ್ತಿದ್ವು, ಬಟ್ ನನಗೆ ಅದನ್ನು ಆನ್ಸರ್ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ ಅಂತಂದು. ಸೊ ಈ ಟೈಪ್ ಆಗಬಾರ್ದು, ಬಿಕಾಸ್ ವಿ ಹ್ಯಾವ್ ಟು ಬಿ ಪ್ರಾಕ್ಟಿಕಲ್. ಸೊ ಅದು ಕ್ವಶನ್ ನನಗೆ ಆನ್ಸರ್ ಬರಲಿಲ್ಲ ಅಂದ್ರೆ ಬರಲಿಲ್ಲ, ದಟ್ಸ್ ಇಟ್. ಐ ಡೋಂಟ್ ನೋ, ಇಫ್ ಐ ನೋ ಡೆಫಿನೆಟ್ಲಿ ಐ ವಿಲ್ ಆನ್ಸರ್. ಸೊ ಅದು ಫಸ್ಟ್ ಕ್ವಶನ್ ಇರಲಿ, ಲಾಸ್ಟ್ ಕ್ವಶನ್ ಇರಲಿ, ದಟ್ ಡಸಂಟ್ ಮೇಕ್ ಎನಿ ಡಿಫ್ರೆನ್ಸ್. ಸೊ ಅದ್ರ ಸಂಬಂಧ ಏನು ಮಾಡಿರಿ, ಫಸ್ಟ್ ಎಂಟೈರ್ ಕ್ವಶನ್ ಪೇಪರ್ ನೋಡ್ರಿ. ಸೊ ಅದ್ರ ಒಳಗೆ 3 categories ಒಳಗೆ ಕ್ವಶನ್ಸನ್ನು ಡಿವೈಡ್ ಮಾಡಿರಿ, ಸಿಂಪಲ್, ಮೀಡಿಯಮ್, ಡಿಫಿಕಲ್ಟ್ ಅಂತಂದು. ಸೊ ಫಸ್ಟ್ ಸಿಂಪಲ್ ಕ್ವಶನ್ಸ್ ಆನ್ಸರ್ ಮಾಡಿರಿ, ದೆನ್ ಗೋ ಫಾರ್ ದ ಮೀಡಿಯಮ್, ದೆನ್ ಗೋ ಫಾರ್ ದ ಡಿಫಿಕಲ್ಟ್ ಕ್ವಶನ್ಸ್. ಸೊ ಯೂಶ್ವಲಿ ಲೈಕ್ ಪೆನ್ಸಿಲ್ ನೀವು ಕ್ವಶನ್ ಪೇಪರ್ ಒಳಗೆ ಮಾರ್ಕ್ ಹಾಕ್ರಿ, ಆಮೇಲೆ ಆ ಥರ ನೀವು ಆನ್ಸರ್ ಮಾಡ್ಕೊತ ಬರ್ರಿ. ಓಕೆನಾ? ಸೊ ಈಗ ಡಿಫಿಕಲ್ಟ್ ಕ್ವಶನ್ಸ್ ಬಂದ್ವು ಅಂದರೆ ಏನು ಮಾಡ್ಬೇಕು ನೀವು, ಅದನ್ನು ನಿಮಗೆ ಆನ್ಸರ್ ಬರಲಿಲ್ಲ ಅಂದರೆ ಯು ಸ್ಕಿಪ್ ಅಟ್ ದಟ್ ಮೂಮೆಂಟ್ ಆ್ಯಂಡ್ ಅಗೇನ್ ಯು ಟ್ರೈ ಸಾಲ್ವಿಂಗ್ ದ ಮೀಡಿಯಮ್ ಕ್ವಶನ್ಸ್ ವಿಚ್ ಯು ಹ್ಯಾವಂಟ್ ಆನ್ಸರ್ಡ್. ಸೊ ಎಂಡ್ ಮೂಮೆಂಟ್ 30 minutes ಟೈಮ್ ಕೊಡ್ರಿ, ಡಿಫಿಕಲ್ಟ್ ಕ್ವಶನ್ಸ್ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿರಿ. ಆಮೇಲೆ ನಿಮಗೆ ಬರಲಿಲ್ಲ ಅಂದ್ರೂ ಸ್ವಲ್ಪ ಗೆಸ್ ಆಗ್ಬೋದು. ಇಟ್ಸ್ ನಾಟ್ ಲೈಕ್ ನಾನು ಎಷ್ಟು ಗೆಸ್ ಆಗಬಾರ್ದತ್ತಲ್ಲ. ಸೊ ರ್ಯಾಂಡಮ್ ಆಗಿ ಒಬ್ಬೊಬ್ರು ಸ್ಟೂಡೆಂಟ್ಸ್ 20-30 ಕ್ವಶನ್ಸ್ ಗೆಸ್ ಮಾಡ್ತಾರೆ ನೀವು. ಸೊ ಅಷ್ಟೊಂದು ಗೆಸ್ ಮಾಡಿದ್ರೆ ನಿಮಗೆ ನೆಗೆಟಿವ್ ಆಗುತ್ತೆ ಅದು. ಸೊ ಅದ್ರ ಸಂಬಂಧ
ಆಟ್ ದ ಮ್ಯಾಕ್ಸ್ 5-6 ಕ್ವಶನ್ಸ್ ಗೆಸ್ ಮಾಡ್ರಿ ನೀವು. ನಾನೀಗ ಇಲ್ಲಿ ಒಂದು ವಿಡಿಯೋ ಅಟ್ಯಾಚ್ ಮಾಡ್ತೇನೆ ನಿಮಗೆ. ಸೊ ಗೆಸ್ಸಿಂಗ್ ಅದು ಯಾವ ಥರ ನೀವು ವರ್ಕೌಟ್ ಮಾಡಬೇಕು ಅಂತ ಅನ್ನೋದು ಈ ವಿಡಿಯೋನು ನೋಡ್ರಿ. ಯಾಕಂದರೆ ಇವನ್ನೆಲ್ಲ ನೀವು ವಿಡಿಯೋಸ್ ನೋಡಿದ್ರೆ ನಿಮ್ಗೆ ನಾಳೆ BBMP ಎಕ್ಸಾಮ್ ಅಷ್ಟೇ ಅಲ್ಲ, ನೆಕ್ಸ್ಟ್ ಏನು WRD ಎಕ್ಸಾಮ್ ಐತಿ, PWD ಎಕ್ಸಾಮ್, AEE ಎಕ್ಸಾಮ್ ಐತಿ. ಸೊ ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ ರೀ. ಸೊ ಈ ಪರ್ಟಿಕ್ಯುಲರ್ ವಿಡಿಯೋ ನೋಡ್ರಿ. ನಾವು ಯಾವ ಫ್ಯಾಕ್ಟರ್ಸ್ ಕನ್ಸಿಡರ್ ಮಾಡ್ಕೊಂಡೆ ನಾವು ಆಪ್ಷನ್ಸ್ ಒಳಗೆ ಯಾವ ಥರ ನಾವು ಎಲಿಮಿನೇಟ್ ಮಾಡ್ಬೋದು, ಯಾವ ಥರ ಗೆಸ್ ಮಾಡ್ಬೋದು. ಯಾಕಂದ್ರೆ ಅದನ್ನೆಲ್ಲ ನಾನು ಈಗ ಡಿಸ್ಕಷನ್ ಮಾಡ್ಕೊಂತ ಕೂತ್ನಿ ಅಂದರೆ ಇಟ್ ವಿಲ್ ಟೇಕ್ ಮೋರ್ ದನ್ 30 minutes ಓನ್ಲಿ ಟು ಡಿಸ್ಕಸ್ ದಟ್ ಪರ್ಟಿಕ್ಯುಲರ್ ಪಾಯಿಂಟ್. ಸೊ ಅದರ ಸಂಬಂಧ ಈ ವಿಡಿಯೋ ನೋಡ್ರಿ, ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡೀನಿ. ಓಕೆನಾ? ಸೊ ಇದು ಒಂದು ಇಂಪಾರ್ಟೆಂಟ್ ಟಿಪ್ಪು. ಫಸ್ಟ್ ಸಿಂಪಲ್ ನೋಡ್ರಿ. ನೆಕ್ಸ್ಟ್ ಏನಂದ್ರೆ ಎರರ್ಸ್ ಏನು ಕ್ವಶನ್ಸ್ ಒಳಗೆ ಅದಾವಲ್ಲ ಅವನ್ನ ಐಡೆಂಟಿಫೈ ಮಾಡ್ರಿ. ಯೂಶ್ವಲಿ ಅದು ನ್ಯೂಮರಿಕಲ್ಸ್ ಒಳಗೆ ಇರ್ತಾವೆ. ಸೊ ಈ ನ್ಯೂಮರಿಕಲ್ಸ್ ಒಳಗೆ ಲೈಕ್ 3-4 ಡೇಟಾ ಇರ್ತೈತಿ. ಸೊ ಆ 3-4 ಡೇಟಾ ಒಳಗೆ ಒಂದು ಯಾವ್ದಾರ ಡೇಟಾ ಮಿಸ್ಸಿಂಗ್ ಆಗಿತ್ತಂದ್ರೆ ಸೊ ಅದು ಅಸಂಪ್ಷನ್ಸ್ ಇರ್ತಾವೆ ಸರ್ಟನ್ ಕ್ವಶನ್ಸಿಗೆ. ಸೊ ಆ ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ ಇರ್ತಾವೆ, ಸ್ಟ್ಯಾಂಡರ್ಡ್ ವ್ಯಾಲ್ಯೂಸನ್ನು ತೊಗೊಂಡು ನೀವು ಸಾಲ್ವ್ ಮಾಡ್ಬೋದು. ಬಟ್ ಒಂದೊಂದು ಅಸಂಪ್ಷನ್ಸ್ ಇರೋದಿಲ್ಲ, ಅದೇನೋ ಆಗಿ ಅವ್ರದ್ದು ಕ್ವಶನ್ ಪೇಪರ್ ಟೈಪಿಂಗ್ ಮಿಸ್ಟೇಕ್ ವಾಟ್ ಎವರ್ ಇಸ್ ದಟ್. ಸೊ ಯಾವುದೋ ಒಂದು ಡೇಟಾ ಒಮಿಟ್ ಆಗಿತ್ತಂದ್ರೆ ಸೊ ಡೋಂಟ್ ಸ್ಪೆಂಡ್ ಟೈಮ್ ಆನ್ ಸಾಲ್ವಿಂಗ್ ದಟ್ ಪರ್ಟಿಕ್ಯುಲರ್ ಕ್ವಶನ್. ಆಮೇಲೆ ನ್ಯೂಮರಿಕಲ್ಸ್ ಒಳಗೆ ಯೂನಿಟ್ದ ಕಾನ್ಸಂಟ್ರೇಷನ್ ಹೆಚ್ಚು ಕೊಡಬೇಕು ನೀವು. ಸೊ ದ್ಯಾಟ್ ಪ್ಲೇಸ್ ವೆರಿ ವೆರಿ ಮೇಜರ್ ರೋಲ್. ಯಾಕಂದ್ರೆ ಆ ಯೂನಿಟ್ ಪ್ರಕಾರನ ನಿಮಗೆ ಆಪ್ಷನ್ಸ್ ಇರತ್ತೆ. ಸೊ ಕಿಲೋ ನ್ಯೂಟನ್, KG ನ್ಯೂಟನ್ ಏನಿರತ್ತಲ್ಲ, ಸೊ ಅದು ಆಪ್ಷನ್ಸ್ ಪ್ರಕಾರನೇ ಇರುತ್ತೆ. ಸೊ ಅದು ಯೂನಿಟ್ ನೋಡಿನೇ ಯು ಸ್ಟಾರ್ಟ್ ಸಾಲ್ವಿಂಗ್. ಓಕೆ, ಸೊ ಇದೊಂದು ಟಿಪ್. ಇನ್ನೊಂದು ನಾನು ನೆಕ್ಸ್ಟ್ ಪಾರ್ಟ್ ಆಫ್ ವಿಡಿಯೋ ಒಳಗೆ ಹೇಳತ್ ನಂದಿದ್ದೀನಿ ನಿಮಗೆ, ಏನಂದ್ರೆ ಕ್ಯಾಲ್ಕುಲೇಟರ್. ಸೊ ನೀವು ಹಾಲ್ ಟಿಕೆಟ್ ಒಳಗೆ ಅವರೆಲ್ಲ ಇನ್ಸ್ಟ್ರಕ್ಷನ್ಸ್ ಮೆನ್ಷನ್ ಮಾಡ್ಯಾರು. ಸೊ ಅದರದ್ದು ಡೀಟೇಲ್ಸ್ನು ನಾನು ಆಮೇಲೆ ಡಿಸ್ಕಷನ್ ಮಾಡ್ತೇನೆ. ಸೊ ಅದ್ರೊಳಗೆ ಅವ್ರು ಏನು ಮೆನ್ಷನ್ ಮಾಡ್ಯಾರು ಅಂದ್ರೆ ಕ್ಯಾಲ್ಕುಲೇಟರ್ ಈಸ್ ನಾಟ್ ಅಲೌಡ್. ಓಕೆ, ಸೊ ಕ್ಯಾಲ್ಕುಲೇಟರ್ ಅಲೌ ಇಲ್ಲ ಅಂದ್ರೆ ನಿಮಗೆ ಲೆಂದಿ ಡಿಫಿಕಲ್ಟ್ ನ್ಯೂಮರಿಕಲ್ಸ್ ಅವರು ಕೇಳೋದಿಲ್ಲ. ಸೊ ನೀವು ಇದನ್ನು ನಮ್ದು ಕೋರ್ಸ್ ಒಳಗೆ ಇದು ಪರ್ಟಿಕ್ಯುಲರ್ ನಿಮ್ಗೆ ಸೆಕ್ಷನ್ ನೋಡಿದ್ರೆ ಅಂದ್ರೆ ಲೈಕ್ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್. ಯಾಕಂದ್ರೆ ನನಗೆ ಸ್ಟೂಡೆಂಟ್ಸ್ ಕೋರ್ಸ್ ಜಾಯ್ನ್ ಆದ ಕೂಡಲೇ ಕೇಳ್ತಾರೆ, ಮ್ಯಾಮ್ ಲೈಕ್ ಯಾವ್ದು ಇಂಪಾರ್ಟೆಂಟ್ ಟಾಪಿಕ್ಸ್ ಅದಾವೆ ಈ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಒಳಗೆ ಅಂತ. ಸೊ ನಾನು ಅದನ್ನೇ ಹೇಳ್ತೀನಿ, ಇಟ್ಸ್ ವೆರಿ ಡಿಫಿಕಲ್ಟ್ ಫಾರ್ ಮೀ ಟು ಆನ್ಸರ್. ಸೊ ನೀವು ಈ 28 ಕ್ವಶನ್ ಪೇಪರ್ಸ್ ನೋಡಿದ್ರೆ ಅಂದರೆ ಡೆಫಿನೆಟ್ಲಿ ನಿಮಗೆ ಯಾವ್ದು ಯಾವ ಥರ ನ್ಯೂಮರಿಕಲ್ ಕೇಳಿದಾರೆ ಅಂತ ಗೊತ್ತಾಗ್ತೈತಿ. ಸೊ ನೀವು ಆಲ್ರೆಡಿ ಕ್ವಶನ್ ಪೇಪರ್ಸ್ ಕವರ್ ಮಾಡಿದಾರೆ ಅಂದ್ರೆ ನಮ್ಮ ಕೋರ್ಸ್ ಒಳಗೆ ದ್ಯಾಟ್ ಈಸ್ ರಿಯಲಿ ವೆಲ್. ಸೊ ಬೈ ಚಾನ್ಸ್ ನೀವು ಮಾಡಿಲ್ಲ ಅಂದ್ರೆ ಡೋಂಟ್ ಗೆಟ್ ಪ್ಯಾನಿಕ್. ಸೊ ನಿಮಗೆ ಡಿಫಿಕಲ್ಟು ಲೆಂದಿ ನ್ಯೂಮರಿಕಲ್ಸ್ ಕೇಳೋದಿಲ್ಲ, ಕೇಳಿದ್ರು ಒಂದು 2-3 ಇರ್ತಾವೆ. ಸೊ ಒಂದು ನ್ಯೂಮರಿಕಲ್ಸ್ ಯಾವ ಥರ ಇರ್ತಾವೆ ಅಂದ್ರೆ ವಿದೌಟ್ ಯೂಸಿಂಗ್ ಕ್ಯಾಲ್ಕುಲೇಟರ್ ನೀವು ಸಾಲ್ವ್ ಮಾಡ್ಬೋದು. ಸೊ ಈ ಪರ್ಟಿಕ್ಯುಲರ್ ವಿಡಿಯೋ ನೋಡೋದಕ್ಕೆ, ಯಾಕಂದ್ರೆ ಇದ್ರೊಳಗೆ ನಾನು ಲೈಕ್ ಡಿಸ್ಕಷನ್ ಮಾಡೀನಿ BOD ಕ್ವಶನ್ಸು ಅದು ಹೆಂಗೆ ನೀವು ಸರ್ ಡಿಸ್ಕಷನ್ ಮಾಡ್ಯಾರ ರಂಜಿತ್ ಸರ್ ಹೂ ಇಸ್ MTech ಫ್ರಮ್ IIT Delhi. ಸೊ ಇದ್ರೊಳಗೆ ಅವ್ರು ಇನ್ಪುಟ್ಸ್ ಕೊಟ್ಟಾರು ಲೈಕ್ ವಿದೌಟ್ ಯೂಸಿಂಗ್ ಕ್ಯಾಲ್ಕುಲೇಟರ್ ನೀವು ಹೆಂಗೆ ನ್ಯೂಮರಿಕಲ್ ಸಾಲ್ವ್ ಮಾಡ್ಬೋದು ಅಂತ. ಸೊ ಈ ವಿಡಿಯೋ ನೋಡ್ರಿ. ಅಗೇನ್ ಇಟ್ ಈಸ್ ಲೈಕ್ ವೆರಿ ಎಲಾಬ್ರೇಟಿವ್ ವಿಡಿಯೋ. ಸೊ ಇಟ್ ವಿಲ್ ಗಿವ್ ಯು ಲೈಕ್ ವೆರಿ ಗುಡ್ ಇನ್ಸೈಟ್ಸ್. ಸೊ ಇದನ್ನು ನೋಡೇ ಯು ಅಪ್ಲೈ ದ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ವಿಚ್ ಹ್ಯಾವ್ ಬಿನ್ ಡಿಸ್ಕಸ್ಡ್ ಇನ್ ದಿಸ್ ಪರ್ಟಿಕ್ಯುಲರ್ ವಿಡಿಯೋ. ಬಟ್ ಒಂದೊಂದು ನ್ಯೂಮರಿಕಲ್ಸ್ ಹೆಂಗಿರ್ತಾವೆ ಅಂದ್ರೆ ಬಿಯಾಂಡ್ ದ ಮೆಥಡ್ ವಿಚ್ ವಿ ಫಾಲೋ. ಸೊ ನಾವು ವಿದೌಟ್ ಕ್ಯಾಲ್ಕುಲೇಟರ್ ನಮಗೆ ಸಾಲ್ವ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ಆ ಟೈಪ್ ನ್ಯೂಮರಿಕಲ್ಸ್ ಯಾವ ಇರ್ತಾವಲ್ಲ ಯು ಜಸ್ಟ್ ಸ್ಕಿಪ್ ರೈಟ್ ಅವೇ, ಡೋಂಟ್ ವೇಸ್ಟ್ ಎನಿ ಟೈಮ್. ಸೊ ಆ ಥರ ನ್ಯೂಮರಿಕಲ್ಸು ಲಾಸ್ಟಿಗೆ ಇಡ್ರಿ, ಟೈಮ್ ಸಿಕ್ಕರೆ ಮಾಡ್ರಿ, ಇಲ್ಲಾಂದ್ರೆ ಇಲ್ಲ. ತಿಳಿತಲ್ಲ? ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ಒಂದು ನ್ಯೂಮರಿಕಲ್ ಯಾವ ಥರ ಇರ್ತಾವೋ ಅಥವಾ ಥಿಯರಿ ಕ್ವಶನ್ ಯಾವ ಥರ ಇರ್ತಾವಂದ್ರೆ ಯು ಕೀಪ್ ಸಾಲ್ವಿಂಗ್ 10 minutes 15 minutes ಅದ ಕ್ವಶನ್ಗೆ ಹಾಕಿದಾರೆ ಅಂದರೆ ಯು ವೋಂಟ್ ಫೀಲ್ ಲೈಕ್ ಗಿವಿಂಗ್ ಅಪ್. ಸೊ ಯು ವಿಲ್ ಬಿ ಅಟ್ಯಾಚ್ಡ್ ಟು ದಟ್ ಪರ್ಟಿಕ್ಯುಲರ್ ಕ್ವಶನ್ ಫಾರ್ ಮೋರ್ ದೆನ್ 5-10 minutes. ಸೊ ಹಿಂಗಾಗೋದ್ರಿಂದ ನಿಮ್ಗೆ ಟೈಮ್ ವೇಸ್ಟ್ ಆಗ್ತೈತಿ. ಆ್ಯಂಡ್ ನಿಮ್ಗೆ ಯಾವ ಕ್ವಶನ್ಸಿಗೆ ಆನ್ಸರ್ಸ್ ಗೊತ್ತಿರತ್ತಲ್ಲ ಅಲ್ಲಿ ನಿಮಗೆ ಟೈಮ್ ಸಿಗೋದಿಲ್ಲ. ಸೊ ಟೈಮ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಟ್ ದ ಮ್ಯಾಕ್ಸ್ 1 minute ಪರ್ ಕ್ವಶನ್ ನೀವು ಸ್ಪೆಂಡ್ ಮಾಡಿರಿ, ನಾಟ್ ಮೋರ್ ದ್ಯಾನ್ ದ್ಯಾಟ್. ಸೊ ಕೀಪ್ ದಿಸ್ ಇನ್ ಮೈಂಡ್. ಯಾಕಂದ್ರೆ ನೀವು ಎಕ್ಸಾಮ್ ಹಾಲ್ದಿಂದ ಬಂದ ಕೂಡಲೇ ನೀವು ನಾಳೆ ನನಗೆ ಮೆಸೇಜ್ ಮಾಡ್ತೀರಿ, ಮ್ಯಾಮ್ ನನಗೆ ಟೈಮ್ ಸಾಲಿಲ್ಲ, ನನಗೆ ಗೊತ್ತಿತ್ತು ಕ್ವಶನ್ಸು ಈಸಿ ಐತೆ. ಯಾಕಂದ್ರೆ ಒನ್ ಗುಡ್ ಪಾಯಿಂಟ್ ಆಫ್ BBMP ಈಸ್ ಸಿಲೆಬಸ್ ಈಸ್ ವೆರಿ ವೆರಿ ಲೆಸ್. ಸೊ ಫಸ್ಟ್ ನೀವು ಬೇಕಂದ್ರೆ ಸಬ್ಜೆಕ್ಟ್ ವೈಸ್ ಕ್ವಶನ್ಸು ಅಟೆಂಪ್ಟ್ ಮಾಡ್ಬೋದು. ಡೆಫಿನೆಟ್ಲಿ ಐ ಕ್ಯಾನ್ ಅಶ್ಯೂರ್ ಯು ದ್ಯಾಟ್ ನಿಮಗೆ ನಾಳೆ ಎನ್ವೈರ್ಮೆಂಟಲ್ ಇಂಜಿನಿಯರಿಂಗ್ ದಟ್ ಈಸ್ ವಾಟರ್ ಸಪ್ಲೈ ಆ್ಯಂಡ್ ವೇಸ್ಟ್ ವಾಟರ್ ಇಂಜಿನಿಯರಿಂಗ್ಗೆ 20+ ಕ್ವಶನ್ಸ್ ಡೆಫಿನೆಟ್ಲಿ ಬರ್ತಾವೆ. ಹೈವೇ ಮೋರ್ ದೆನ್ 15 ಕ್ವಶನ್ಸ್ ಡೆಫಿನೆಟ್ಲಿ ಬರ್ತಾವೆ. ದೆನ್ ಸ್ಟ್ರಕ್ಚರಲ್ ಅನಾಲಿಸಿಸ್ ಆ್ಯಂಡ್ ಸ್ಟ್ರೆಂತ್ ಆಫ್ ಮಟೀರಿಯಲ್ಸ್ ಮೋರ್ ದೆನ್ 20-25 ಕ್ವಶನ್ಸ್ ಬರ್ತಾವೆ. ಸೊ ನೀವು ಯಾವ ಸಬ್ಜೆಕ್ಟ್ ಒಳಗೆ ಸ್ಟ್ರಾಂಗ್ ಇರ್ತೀರಲ್ಲ ಫಸ್ಟ್ ಆ ಸಬ್ಜೆಕ್ಟದ ಕ್ವಶನ್ಸ್ ಪಿಕ್ ಮಾಡಿಕೊಂಡು ನೀವು ಆನ್ಸರ್ ಮಾಡ್ಬೋದು. ದಿಸ್ ಡಸಂಟ್ ಹೋಲ್ಡ್ ಟ್ರೂ ಫಾರ್ WRD ಎಕ್ಸಾಮ್. ಯಾಕಂದ್ರೆ WRD ಒಳಗೆ ಸಬ್ಜೆಕ್ಟ್ಸ್ ಆರ್ ಮೋರ್ 22-23 ಸಬ್ಜೆಕ್ಟ್ಸ್ ಅದಾವೆ. ಇದ್ರೊಳಗೆ ಬರೀ 6-7 ಸಬ್ಜೆಕ್ಟ್ಸ್ ಅದಾವು. ಸೊ ನಿಮಗೆ ಒಂದೊಂದು ಸಬ್ಜೆಕ್ಟ್ಸ್ ಕ್ವಶನ್ಸನ್ನು ಯು ವಿಲ್ ಬಿ ಗೆಟಿಂಗ್ ಪ್ಲೆಂಟಿ ಆಫ್ ಕ್ವಶನ್ಸ್. ಸೊ ಅದ್ರ ಸಂಬಂಧ ನೀವೇನು ಮಾಡಿರಿ, ಆ ಪರ್ಟಿಕ್ಯುಲರ್ ಸಬ್ಜೆಕ್ಟನ್ನು ಚೂಸ್ ಮಾಡಿರಿ. ನೀವು ಯಾವ ಸಬ್ಜೆಕ್ಟ್ ಥರೋ ಆಗಿರ್ತಿರಲ್ಲ ಆ ಸಬ್ಜೆಕ್ಟದ ಕ್ವಶನ್ಸ್ ಚೂಸ್ ಮಾಡಿನೂ ನೀವು ಆನ್ಸರ್ ಮಾಡ್ಬೋದು. ದಿಸ್ ಟಿಪ್ ಆರ್ ಟ್ರಿಕ್ ಆಲ್ಸೋ ಯು ಕ್ಯಾನ್ ಫಾಲೋ. ಓಕೆ, ಸೊ ಇವನ್ನೆಲ್ಲ ಫಾಲೋ ಮಾಡಿರಿ, ನೀಟಾಗಿ ಎಕ್ಸಾಮ್ ಅಟೆಂಡ್ ಮಾಡಿರಿ. ಧೈರ್ಯ ಇರಲಿ, ಕರೇಜ್ ಇರಲಿ, ಟೈಮ್ ಮ್ಯಾನೇಜ್ಮೆಂಟ್ ಇರಲಿ.
ಓಕೆ. ಸೊ ಮೋಸ್ಟ್ಲಿ ವಾಚ್ನು ಅಲವ್ ಇಲ್ಲ, ರಿಸ್ಟ್ ವಾಚ್ ನೋಡೋಣ ಅದನ್ನು ಹಾಲ್ ಟಿಕೆಟ್ ಒಳಗೆ ಅವ್ರಿಗೆ ಮೆನ್ಷನ್ ಮಾಡ್ಯಾರು. ಸೊ ಅದಿಲ್ಲ ಅಂದ್ರೂ ನೀವು ಟೈಮ್ ಕೇರಿ ಇನ್ವಿಜಿಲೇಟರ್ಗೆ. ಸೊ ಅದ್ರದ್ದು ಪ್ರಕಾರ ನೋಡಿಕೊಂಡು ಸಾಲ್ವ್ ಮಾಡಿರಿ. ಎಂಡ್ ಆಫ್ ದ ಡೇ ಡು ನಾಟ್ ಫೀಲ್ ದ್ಯಾಟ್ ನನಗೆ ಗೊತ್ತಿತ್ತು ನನಗೆ ಟೈಮ್ ಸಾಲಿಲ್ಲ. ಸೊ ಇದನ್ನು ಅನ್ನಕ್ಕೆ ಹೋಗ್ಬೇಡ್ರಿ ದಯವಿಟ್ಟು, ಯಾಕಂದ್ರೆ ಭಾಳ ಎಫರ್ಟ್ಸ್ ಹಾಕಿರ್ತೀರಿ ನೀವು, ನನಗೆ ಗೊತ್ತೈತಿ. ಸೊ ಜಸ್ಟ್ ಒಂದು ಟೈಮ್ ಮ್ಯಾನೇಜ್ಮೆಂಟ್ ಆಗ್ಲಾರ್ದಕ್ಕೆ ಡೋಂಟ್ ಮಿಸ್ ಔಟ್ ದಿಸ್ ಅಪಾರ್ಚುನಿಟಿ. ಸೊ ದಿಸ್ ಇಸ್ ಲೈಕ್ ವೆರಿ ವೆರಿ ಗುಡ್ ಅಪಾರ್ಚುನಿಟಿ ಫಾರ್ ಯು. So with motivation, try answering the paper. Okay, so this is what like I wanted to give the like the final tips for this. So now we will just go through the hall ticket. ಅದ್ರೊಳಗೆ ಏನೇನು ಮೆನ್ಷನ್ ಮಾಡ್ಯಾರ ಅವನ್ನೆಲ್ಲ ಫಾಲೋ ಮಾಡ್ಕೊಂಡು ನೀವು ಎಕ್ಸಾಮ್ ಹಾಲಿಗೆ ಹೋಗಬೇಕು. ಸೊ ಇದ್ರೊಳಗೆ ಅವ್ರು ಮೆನ್ಷನ್ ಮಾಡ್ಯಾರ ಫಸ್ಟ್ ಪಾಯಿಂಟ್ ಒಳಗೆ 2 hours ಬಿಫೋರ್ ದ ಎಕ್ಸಾಮ್ಗೆ ಹೋಗ್ಬೇಕು ನೀವು ಕಂಪಲ್ಸರಿ. ಓಕೆ, ಎಕ್ಸಾಮ್ ಟೈಮಿಂಗಕ್ಕೆ. ಸೊ ಇಲ್ಲೆಲ್ಲ ನಿಮ್ದು ಯಾವ ಸ್ಲಾಟ್ ಐತೆ ನೋಡ್ಕೊಂಡು ಅದರದ್ದು ಪ್ರಕಾರ. ಆಮೇಲೆ ಮೆಟಲ್ ವಾಟರ್ ಬಾಟಲ್ಸು, ನಾನ್ ಟ್ರಾನ್ಸ್ಪರೆಂಟ್ ವಾಟರ್ ಬಾಟಲ್ಸ್ ಅಲವ್ ಇಲ್ಲ. ಆಮೇಲೆ ಇಲ್ಲಿ ನೋಡ್ರಿ ಬ್ಯಾಗು, ಫೋನು ಎಲ್ಲ ಬ್ಯಾಗ್ ಒಳಗನೆ ಇಡಬೇಕು. ಆಮೇಲೆ ಅಲ್ಲಿ ಏನೂ ನಿಮಗೆ ವ್ಯವಸ್ಥೆ ಇರೋದಿಲ್ಲ. ಸೊ ನೋಡ್ರಿ ಮೊಬೈಲ್ ಅದು ತೊಗೊಂಡು ಹೋಗ್ತಿರೋ ಇಲ್ಲೋ ಅಂತಂದ. ಸೊ ಲೈಕ್ ಅವ್ರೇನು ಲಾಕರ್ಸ್ ಅದು ಏನು ಫೆಸಿಲಿಟಿ ಕೊಡೋದಿಲ್ಲ. ಆಮೇಲೆ ದಿಸ್ 6 ಪಾಯಿಂಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಮೊಬೈಲು, ಟ್ಯಾಬ್ಲೆಟು, ಕ್ಯಾಲ್ಕುಲೇಟರು, ಸ್ಮಾರ್ಟ್ ವಾಚು. ಸೊ ಮೋಸ್ಟ್ಲಿ ರೆಗ್ಯುಲರ್ ವಾಚ್ ಅಲವ್ ಇರ್ತೈತಿ. ಸೊ ಸ್ಮಾರ್ಟ್ ವಾಚು, ಸೊ ಇವೆಲ್ಲ ನಿಮಗೆ ಕ್ಯಾಲ್ಕುಲೇಟರ್ಗೆ ಅಲವ್ ಇರುವುದಿಲ್ಲ ಈ ಎಕ್ಸಾಮ್ ಹಾಲ್ ಒಳಗೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ಇದ್ರೊಳಗೂ ಸ್ಟೂಡೆಂಟ್ಸಿಗೆ ಭಾಳ ಕನ್ಫ್ಯೂಷನ್ ಆಗ್ತೈತಿ ಡ್ರೆಸ್ ಕೋಡ್ ಒಳಗೆ. ಸೊ ಅವ್ರು ಕ್ಲಿಯರಾಗಿ ಮೆನ್ಷನ್ ಮಾಡ್ಯಾರು. ಸೊ ನಿಮ್ಗೆ ಡೌಟ್ ಇತ್ತಾರ ನನಗೆ ಮೆಸೇಜ್ ಮಾಡಿರಿ, ಇದ್ರ ಸಂಬಂಧ ಕಾಲ್ ಮಾಡಬೇಡ್ರಿ ಡೈರೆಕ್ಟ್ಲಿ. ಸೊ ಇಲ್ಲಿ ನೋಡ್ರಿ, ತುಂಬು ತೋಳಿನ ಶರ್ಟ್, ಲೈಕ್ ಫುಲ್ ಸ್ಲೀವ್ಸ್ ಶರ್ಟು, ಟಿ ಶರ್ಟು. ಫುಲ್ ಸ್ಲೀವ್ಸ್ ಹಾಕೋಬಾರ್ದು ನೀವು. ಹಾಫ್ ಸ್ಲೀವ್ಸ್ ಶರ್ಟ್, ಹಾಫ್ ಸ್ಲೀವ್ಸ್ ಟಿ ಶರ್ಟ್ಸ್ ಹಾಕೋಬಹುದು. ಸೊ ಮತ್ತೆ ನೀವು ರೌಂಡ್ ನೆಕ್ಕು, ಹೈ ನೆಕ್ಕು, ಈ ಥರ ಹಿಂಗೆ ಹೈ ನೆಕ್ ಇದ್ರೆ ಹಾಕೋಬಾರ್ದು. ಜಸ್ಟ್ ನಾರ್ಮಲ್ ಡ್ರೆಸ್. ಸೊ ಫುಲ್ ಸ್ಲೀವ್ಸ್ ಏನಿರುತ್ತಲ್ಲ ಇಂಥದ್ದು ಹಾಕೋಬಾರ್ದು. ಜಸ್ಟ್ ಹಾಫ್ ಸ್ಲೀವ್ಸ್ ಇದ್ದಿದ್ದು ಶರ್ಟ್ ಹಾಕೋರಿ, ಟಿ ಶರ್ಟ್ ಹಾಕೋರಿ. ಆಮೇಲೆ ಇಲ್ಲಿ ಇನ್ನೊಂದು ಮೆನ್ಷನ್ ಮಾಡ್ಯಾರ ಅವರು, ಶೂಸು, ಸಾಕ್ಸು ಇವನ್ನೆಲ್ಲ ಹಾಕೋದಿಲ್ಲ. ಸೊ ರೆಗ್ಯುಲರ್ ಚಪ್ಪಲ್ ಹಾಕೋಬೇಕಂತಂದ. ಸೊ ಇವನ್ನೆಲ್ಲ ಕಂಪಲ್ಸರಿ ಫಾಲೋ ಮಾಡಿರಿ. ಮ್ಯಾಮ್ ನಾನು ಶೂಸ್ ಹಾಕೊಂಡು ಹೋಗ್ಲಿ, ನಾನು ನಡೀತೈತೆ ಅನ್ನೋದು ಮತ್ತೆ ಅದನ್ನ ಕ್ವಶನ್ ನನಗೆ ಕೇಳಬೇಡ್ರಿ, ಯಾಕಂದ್ರೆ ಅವ್ರು ಕ್ಲಿಯರ್ ಆಗಿ ಇಲ್ಲೇ ಮೆನ್ಷನ್ ಮಾಡ್ಯಾರು. ಸೊ ಇದ್ರ ಜೊತೆ ನಿಮಗೆ ಹಾಲ್ ಟಿಕೆಟ್ ತೊಗೊಂಡು ಹೋಗಬೇಕು, ಆ್ಯಸ್ ವೆಲ್ ಆಸ್ ನಿಮ್ದು ID ಪ್ರೂಫ್ ತೊಗೊಂಡು ಹೋಗಬೇಕು. ಸೊ ಇಷ್ಟೆಲ್ಲ ಇಟ್ಕೊಂಡು ಫಾಲೋ ಮಾಡ್ಕೊಂಡು ನೀವು ಎಕ್ಸಾಮಿಗೆ ಹೋಗ್ರಿ. ಓಕೆ, ಸೊ ಕೀಪ್ ಎವ್ರಿಥಿಂಗ್ ರೆಡಿ ಟುಡೇ ಇಟ್ ಸೆಲ್ಫ್. ಸೊ ಪೆನ್ಸಿಲ್, ಆಮೇಲೆ ಅವರು ಲೈಕ್ ಬ್ಲ್ಯಾಕ್ ಪೆನ್ಲೇನೋ ನೀವು OMR ಒಳಗೆ ಮಾರ್ಕ್ ಮಾಡಬೇಕು ಮೋಸ್ಟ್ಲಿ. ಸೊ ಅದು ಬ್ಲ್ಯಾಕ್ ಪೆನ್ನು, ಬ್ಲೂ ಪೆನ್ನು ಅದನ್ನೆಲ್ಲ ಇಟ್ಕೊಂಡು ಹೋಗ್ರಿ. ಯಾಕಂದ್ರೆ ಲಾಸ್ಟ್ ಟೈಮ್ ಎಕ್ಸಾಮ್ ಒಳಗೆ ನೀವೇನು ಹೇಳ್ತೀರಿ, ಮ್ಯಾಮ್ ನಾ ಬ್ಲೂ ಪೆನ್ ಯೂಸ್ ಮಾಡಿದ್ನಿ, ನಂದು OMR ವ್ಯಾಲ್ಯೂಯೇಟ್ ಆಗ್ತಿತ್ತು, ಈ ಥರ ಎಲ್ಲ ಕ್ವಶನ್ಸ್ ಕೇಳಬೇಡ್ರಿ. ಬಿಕಾಸ್ ದೀಸ್ ಆರ್ ಸಿಂಪಲ್ ಕ್ವಶನ್ಸ್ ಆ್ಯಂಡ್ ಯು ವಿಲ್ ಬಿಕಮ್ ಲೈಕ್ AE ಒನ್ಸ್ ಯು ಗೆಟ್ ಸೆಲೆಕ್ಟೆಡ್. ಸೊ ಅದ್ರೊಳಗೆ ಅವ್ರು ಮೆನ್ಷನ್ ಮಾಡ್ಯಾರ ಲಾಸ್ಟ್ ಟೈಮ್ GS ಒಳಗೆ ಏನು ಮೆನ್ಷನ್ ಮಾಡಿದಾರಲ್ಲ, ಸೊ ಈಗೂ ಅದನ್ನ ಮಾಡಿರ್ತಾರೆ. ಯಾವ್ದು ಕಲರ್ ಪೆನ್ ಅಲಾವ್ ಇರುತ್ತೆ, ಸೊ ಅದೇ ಕಲರ್ ಪೆನ್ನನ್ನು ನೀವು ಇಟ್ಕೊಂಡು ಹೋಗ್ರಿ, ಅದನ್ನು ಯೂಸ್ ಮಾಡಿರಿ. ಓಕೆ, ಸೊ ಡೋಂಟ್ ಗೆಟ್ ಕನ್ಫ್ಯೂಸ್. ಆಮೇಲೆ OMR ಒಳಗೆ ಮಾರ್ಕ್ ಮಾಡೋದಿತ್ತಂದ್ರೆ ಕರೆಕ್ಟಾಗಿ ಮಾರ್ಕ್ ಮಾಡಿರಿ. ಲೈಕ್ 5th ಕ್ವಶನ್ ನೀವು ಓದಿದ್ರಿ ಅಂದ್ರೆ 5th ಕ್ವಶನ್ಕನ್ನ ರೌಂಡ್ ಮಾರ್ಕ್ ಹಾಕ್ರಿ, 6th ಅದು ಹಾಕಬೇಡ್ರಿ. ನಾನು ಎವ್ರಿ ಎಕ್ಸಾಮಿಗೆ ಇದನ್ನು ಹೇಳ್ತೇನೆ. ಎವ್ರಿ ಎಕ್ಸಾಮ್ ನೀವು ನಂದು GS ವಿಡಿಯೋ ನೋಡ್ರಿ, ಲಾಸ್ಟ್ ಮಿನಿಟ್ ಟಿಪ್ ಅದ್ರೊಳಗೂ ಹೇಳಿದ್ನಿ. ಬಟ್ GS ಎಕ್ಸಾಮ್ ಆದ ತಕ್ಷಣ ಮ್ಯಾಮ್ ನಾನು ಈ ಥರ ಮಾಡಿ 4-5 ಮಾರ್ಕ್ಸ್ ನಾನು ಮಿಸ್ ಮಾಡ್ಕೊಂಡು ಅಂತ ಹೇಳ್ತೀರಿ ನೀವು. ಸೊ ಐ ನೋ ಆ ಮೂಮೆಂಟ್ ಪ್ಯಾನಿಕ್ ಇರತ್ತೆ, ಟೆನ್ಷನ್ ಇರತ್ತೆ. ಬಟ್ ನಾನು ಅದನ್ನೇ ಹೇಳಿದ್ನಲ್ಲ, ಸೆಲ್ಫ್ ಮೋಟಿವೇಶನ್, ಸೆಲ್ಫ್ ಅವೇಕನಿಂಗ್, ಸೊ ಸೆಲ್ಫ್ ರಿಯಲೈಸೇಷನ್. ಸೊ ಅದನ್ನೆಲ್ಲ ಭಾಳ ಇಂಪಾರ್ಟೆಂಟು. ಸೆಲ್ಫ್ ಅಲರ್ಟ್. ಓಕೆ, ಸೊ ಅಲರ್ಟ್ ಆಗಿದ್ದ ನೀಟಾಗಿ ಮಾರ್ಕ್ ಹಾಕೋತಾ ಹೋಗ್ರಿ. ಭಾಳ ಸಿಸ್ಟಮೆಟಿಕ್ ಅಲ್ಲ. ನಾನು ಏನು ಹೇಳಿದ್ನಿ, 1 minute ಪರ್ ಕ್ವಶನ್. ಸೊ ಅದಕ್ಕಿಂತ ಹೆಚ್ಚು ಟೈಮ್ ತೊಗೊಳತ್ತಂದ್ರೆ ಜಸ್ಟ್ ಲೀವ್ ದಟ್ ಕ್ವಶನ್ ಆ್ಯಂಡ್ ಗೋ ಟು ನೆಕ್ಸ್ಟ್. ಓಕೆ, ಸೊ ದ ಕ್ವಶನ್ ಪೇಪರ್ ಐ ಪರ್ಸ್ನಲಿ ಫೀಲ್ ಇಟ್ ವೋಂಟ್ ಬಿ ಡಿಫಿಕಲ್ಟ್. ಓಕೆ, ಯಾಕಂದ್ರೆ ನಿಮ್ಗೆ ಯಾವ ಸಬ್ಜೆಕ್ಟ್ಸ್ ಡಿಫಿಕಲ್ಟ್ ಇಲ್ಲ. ಸಾಮು, ಹೈವೇ, ಎನ್ವೈರ್ಮೆಂಟ್, ಬ್ರಿಡ್ಜ್, CTM ಆಲ್ ಆಫ್ ದೆಮ್ ಆರ್ ವೆರಿ ವೆರಿ ಈಸಿ ಸಬ್ಜೆಕ್ಟ್ಸ್. ಸೊ ಅದೇ ನಿಮ್ದು FM, ಜಿಯೋಟೆಕ್ಕು ಅವೆಲ್ಲ ಇತ್ತು ಅಂದ್ರೆ ಸ್ವಲ್ಪ ಡಿಫಿಕಲ್ಟ್ ಕಾನ್ಸೆಪ್ಟ್ಸ್ ಇರ್ತಾವೆ. ಸೊ ಇದು ಎಕ್ಸಾಮ್ ಏನು ಡಿಫಿಕಲ್ಟ್ ಇರೋದಿಲ್ಲ. ಮೇನ್ ಥಿಂಗ್ ಇಸ್ ಹೈ ವೇಟೇಜ್ ವಿಲ್ ಬಿ ಡೆಫಿನೆಟ್ಲಿ ಎನ್ವೈರ್ಮೆಂಟಲ್. ಸೊ ನೀವು ಏನಾರು ರಿವಿಷನ್ ಮಾಡೋರು ಇದ್ರೆ ಅಂದರೆ ಇವತ್ತು ಜಸ್ಟ್ ಗೋ ಥ್ರೂ ಆಲ್ ದ ಫಾರ್ಮುಲಾಸ್, ಎವ್ರಿಥಿಂಗ್, ಆಲ್ ದ ಥಿಯರಿ ಕ್ವಶನ್ಸ್. ಆ್ಯಂಡ್ ಮೇನ್ ಥಿಂಗ್ ಇಸ್ ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್. ಸೊ ಅದ್ರ ಮೇಲೆ ಭಾಳ ಕ್ವಶನ್ಸ್ ಕೇಳ್ತಾರೆ. ಪರ್ಮಿಸಿಬಲ್ ಲಿಮಿಟು, ಅಕ್ಸೆಪ್ಟೇಬಲ್ ಲಿಮಿಟು, ಅವೇನು ಕೊಟ್ಟಾರಲ್ಲ, ವಾಟರ್ ಕ್ವಾಲಿಟಿ ಪ್ಯಾರಾಮೀಟರ್ಸು, ಸಿವೇಜ್ ಕ್ವಾಲಿಟಿ ಪ್ಯಾರಾಮೀಟರ್ಸು. ಸೊ ಅವನ್ನೆಲ್ಲ ನೀವು ಇಟ್ಕೋರಿ. ಆಮೇಲೆ ಲಾಗ್ ವ್ಯಾಲ್ಯೂಸ್ ಕನ್ವರ್ಷನ್ನು, ಲೈಕ್ ಹೆಂಗೆ ನಾವು PH ಒಳಗೆ ಅಥವಾ ಎಲ್ಲೆಲ್ಲಿ ಲಾಗ್ ಬರ್ತೈತಿ, ಲ್ಯಾನ್ ಬರ್ತೈತಿ, ಅದನ್ನು ಎಕ್ಸ್ಪೋನೆನ್ಷಿಯಲ್ ಬರ್ತೈತಿ. ಸೊ ಆ ಥರ ನ್ಯೂಮರಿಕಲ್ಸನ್ನು ನಾವು ಯಾವ ಥರ ಸಾಲ್ವ್ ಮಾಡಬೇಕು. ಸೊ ಅದಕ್ಕೆ ನಾನು ಅದು ವೀಡಿಯೋ ಹೇಳಿಲ್ಲ ನಿಮಗೆ. ಸೊ ಇದನ್ನು ವೀಡಿಯೋ ನೋಡಿರಿ. ಸೊ ಇವೆಲ್ಲ ವೀಡಿಯೋಸದ್ದು ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಒಳಗೆ ಹಾಕಿರ್ತಾನೋ. ಸೊ ಕ್ಲಿಕ್ ಮಾಡಿರಿ. ಸೊ ಡು ನಾಟ್ ಫೀಲ್ ಲೈಕ್ ಇಟ್ ಈಸ್ ವೇಸ್ಟ್ ಆಫ್ ಟೈಮ್ ಟು ವಾಚ್ ದ ವೀಡಿಯೋಸ್ ಅನ್ನೋಕೆ ಹೋಗ್ಬೇಡ್ರಿ. ಇಷ್ಟು ಕಷ್ಟಪಟ್ಟು ಓದಿರ್ತೀರಿ, ಜಸ್ಟ್ ಒಂದು 5 minutes ಟೈಮ್ ಸ್ಪೆಂಡ್ ಮಾಡಿ ಅದು ವೀಡಿಯೋ ಮಾಡೋದ್ರಿಂದ ನಿಮ್ಗೆ ಅದು ಎಕ್ಸಾಮ್ದಾಗ ಹೆಲ್ಪ್ ಆಗ್ತಿತ್ತು ಅಂದರೆ ದಟ್ ಈಸ್ ಆಲ್ಸೋ ಪಾರ್ಟ್ ಆಫ್ ಯುವರ್ ಪ್ರಿಪ್ರೇಷನ್, ದಟ್ ಈಸ್ ಆಲ್ಸೋ ಪಾರ್ಟ್ ಆಫ್ ಯುವರ್ ರಿವಿಷನ್. ಸೊ 2x ಸ್ಪೀಡ್ ಒಳಗೆ ನೋಡ್ರಿ, ಇಟ್ ವಿಲ್ ಬಿ ವೆರಿ ಕ್ವಿಕ್. ಓಕೆ,
ಬಟ್ ಡು ನಾಟ್ ಸ್ಕಿಪ್. ಸೊ ಸ್ಕಿಪ್ ಮಾಡಿದ್ರೆ ಅಂದ್ರೆ ನೀವು ಎಕ್ಸಾಮ್ ಮುಗಿದ ತಕ್ಷಣ ಅದು ವಿಡಿಯೋ ನೋಡಿದ್ರೆ ನಿಮ್ಗೆ ಅನಿಸ್ತೈತಿ ಮೊದಲ ನಾನು ನೋಡಿದ್ನಲ್ಲ ನನಗೆ ಹೆಲ್ಪ್ ಆಗ್ತಿತ್ತಲ್ಲ ಎಕ್ಸಾಮ್ ಒಳಗೆ ಅಂತಂದು. ಓಕೆ, ಸೊ ಈಗ ನಾನು ನಿಮಗೆ PWD AEE ನ್ಯೂ ಎಕ್ಸಾಮ್ ಡೇಟ್ಸ್ ಬಗ್ಗೆ ಡಿಸ್ಕಷನ್ ಮಾಡ್ತೀನೋ. ಸೊ ಇದು KPSC ವೆಬ್ಸೈಟ್ ಐತಿ. ಸೊ ಈ KPSC ವೆಬ್ಸೈಟ್ ಒಳಗೆ ಇಲ್ಲಿ ಅವರು ಅಪ್ಡೇಟ್ ಮಾಡ್ಯಾರ ಟೆಂಟೇಟಿವ್ ಟೈಮ್ ಟೇಬಲ್. ಸೊ ಇದು ನಾನು ಆಲ್ರೆಡಿ ಡೌನ್ಲೋಡ್ ಮಾಡೀನಿ. ಸೊ ಇಲ್ಲಿ ನೋಡ್ರಿ ನೀವು, ಓಕೆನಾ. WRD ಎಕ್ಸಾಮ್ ಡೇಟ್ಸ್ ಐತಿ. ಸೊ ಇದೇನು ಚೇಂಜ್ ಆಗಿಲ್ಲ. ಸೊ ದಿಸ್ ಇಸ್ ಫಾರ್ ಎಂಟೈರ್ ಕರ್ನಾಟಕ. 16th ಫೆಬ್ರವರಿಗೆ ಐತಿ. ಆಮೇಲೆ PWD AEE ನಾನು ನಿಮ್ಗೆ ಹೇಳಿದ್ನಲ್ಲ ನ್ಯೂ ಎಕ್ಸಾಮ್ ಡೇಟ್ಸ್. ಸೊ ಮೊದಲು ಯಾವಾಗಿತ್ತು, ಐ ಥಿಂಕ್ 4th to 7th ಇತ್ತಿದ್ದು. ಸೊ ಅದನ್ನು ಪೋಸ್ಟ್ಪೋನ್ ಮಾಡ್ಯವರು 24th to 28th ಅಂತ ಮಾಡ್ಯವರು. ಸೊ ಇದ್ರೊಳಗೆ ಮತ್ತೆ ನಿಮಗೆ ಡೌಟ್ ಐತಿ, ಮೇಡಮ್ ಕನ್ನಡ ಎಕ್ಸಾಮ್ ಯಾವಾಗ, ಇಂಗ್ಲೀಷ್ ಎಕ್ಸಾಮ್ ಯಾವಾಗ, GS ಎಕ್ಸಾಮ್ ಯಾವಾಗ, ಟೆಕ್ನಿಕಲ್ ಎಕ್ಸಾಮ್ ಯಾವಾಗ ಅಂತ. ಸೊ 4 days ಕೊಟ್ಟಾರವರು. ಅವ್ರು ಯಾವಾಗಾರೆ ಕಂಡಕ್ಟ್ ಮಾಡಲಿ, ಡೋಂಟ್ ವರಿ ಅಬೌಟ್ ದಟ್. ದ ಎಕ್ಸಾಮ್ ಈಸ್ ಫ್ರಮ್ 24th to 28th. ಸೊ ಯೂಶುವಲಿ ಇಟ್ ವಿಲ್ ಬಿ ಇನ್ ದ ಆರ್ಡರ್ ಲೈಕ್ ಫಸ್ಟ್ ಲ್ಯಾಂಗ್ವೇಜ್ ಎಕ್ಸಾಮ್ಸ್, ದೆನ್ ಜನರಲ್ ಸ್ಟಡೀಸ್, ದೆನ್ ಟೆಕ್ನಿಕಲ್. ಸೊ ಆ ಆರ್ಡರ್ ಒಳಗನೆ ಇರುತ್ತೆ. ಇಟ್ಸ್ ದೇರ್ ರೆಸ್ಪಾನ್ಸಿಬಿಲಿಟಿ. ಓಕೆ, ಸೊ ಇಲ್ಲಿ ಮಂಡೇ, ಟ್ಯೂಸ್ಡೇ, ದೆನ್ ಥರ್ಸ್ಡೇ, ಫ್ರೈಡೇ. ಸೊ ಈ ಟೈಪ್ ಇಟ್ಟಾರ ನೋಡ್ರಿ. ಸೊ ವೆನಸ್ಡೇ ಇಲ್ಲ, ಹಾಲಿಡೇ ಇತ್ತು ಏನೋ ನಂಗೆ ಗೊತ್ತಿಲ್ಲ. ಸೊ ಈ ಥರ ಲೈಕ್ 4 days ಎಕ್ಸಾಮ್ ಐತಿ. ಸೊ ದಿಸ್ ಇನ್ಕ್ಲೂಡ್ಸ್ ಆಲ್ 4 exams, ದಟ್ ಈಸ್ ಜನರಲ್ ಸ್ಟಡೀಸ್, ಟೆಕ್ನಿಕಲ್, ಇಂಗ್ಲೀಷ್, ಕನ್ನಡ. ಸೊ ನೆಕ್ಸ್ಟ್ ಈಗ BBMP HK ಎಕ್ಸಾಮ್. ಸೊ ಇಲ್ಲಿನೂ ಏನು ಎಕ್ಸಾಮ್ ಡೇಟ್ಸ್ ಚೇಂಜ್ ಇಲ್ಲ. ಸೊ ದಿಸ್ ಇಸ್ 4th March. ಸೊ ದಿಸ್ ರಿಮೇನ್ಸ್ ಸೇಮ್. ಆಮೇಲೆ ನೆಕ್ಸ್ಟ್ PWD AEE HK. ಸೊ ಇದು ಪೋಸ್ಟ್ಪೋನ್ ಆಗೈತಿ 18th March. ಸೊ ಇದು ಮೋಸ್ಟ್ಲಿ 10th ಇತ್ತು, 10th ಫೆಬ್ರವರಿಗೇನೋ ಇತ್ತಿದ್ದು. ಸೊ 10th ಇದ್ದಿದ್ದು 18th ಅಂದ್ರೆ ಮೋರ್ ದೆನ್ 1 month ಪೋಸ್ಟ್ಪೋನ್ ಆಗೈತಿ. ಸೊ ಇಟ್ಸ್ ಗುಡ್. ಸೊ 1 month 1 week ಪೋಸ್ಟ್ಪೋನ್ ಆಗೈತಿ. ಸೊ ಅಗೇನ್ 4 dates ಅವ್ರು ಕೊಟ್ಟಾರು PWD AEE. ಸೊ ದಟ್ಸ್ ಆಲ್. ಸೊ ದೀಸ್ ಆರ್ ದ ಎಕ್ಸಾಮ್ ಡೇಟ್ಸ್, ಫಾಲೋ ದೆಮ್. ಆಮೇಲೆ ಈಗ WRD ಎಕ್ಸಾಮ್ 16th ಐತೆ ಅಂತ ಹೇಳಿದ್ದೀನಿ ನಾನು. ಸೊ ವಿದಿನ್ 15 days WRD ಎಕ್ಸಾಮನ್ನು ಬರ್ತೈತಿ. ಸೊ BBMP ಮುಗಿದ ತಕ್ಷಣ ಯು ಸ್ಟಾರ್ಟ್ ಸ್ಟಡಿಂಗ್ ಫಾರ್ ದ ಟೆಕ್ನಿಕಲ್ WRD ಎಕ್ಸಾಮ್. ಓಕೆ, ಸೊ ಡೋಂಟ್ ವೇಸ್ಟ್ ಎನಿ ಟೈಮ್, ಡೋಂಟ್ ವೇಸ್ಟ್. ನೀವು ಪೇಪರ್ ಇವನ್ ಇಫ್ ಯು ಹ್ಯಾವ್ ಡನ್ ವೆಲ್, ನಾಟ್ ವೆಲ್, ವಾಟ್ ಎವರ್ ಈಸ್ ದೇರ್, ವೆರಿ ನೆಕ್ಸ್ಟ್ ಮೂಮೆಂಟ್ ಬಂದ ತಕ್ಷಣ ನೀವು WRD AE ಟೆಕ್ನಿಕಲ್ಗೆ ಸ್ಟಾರ್ಟ್ ಮಾಡಿರಿ. ಸೊ ಯಾವ್ಯಾವ BBMP ಸಬ್ಜೆಕ್ಟ್ಸ್ ಆಲ್ರೆಡಿ ಕವರ್ ಆಗ್ಯಾವಲ್ಲ ಅದನ್ನ ಬಿಟ್ಟು ಯು ಸ್ಟಾರ್ಟ್ ವಿತ್ WRD AE. ಓಕೆ, ಸೊ ಅದರೊಳಗೆ ಯು ಫಸ್ಟ್ ಸ್ಟಾರ್ಟ್, ಅಗೇನ್ ಐ ಆಮ್ ಟೆಲಿಂಗ್ ಯು, ಫಸ್ಟ್ ಸ್ಟಾರ್ಟ್ ವಿತ್ ಜಿಯೋಟೆಕ್ನಿಕಲ್ ಇಂಜಿನಿಯರಿಂಗ್, ಫ್ಲೂಯಿಡ್ ಮೆಕ್ಯಾನಿಕ್ಸ್, ಇರಿಗೇಷನ್, ಹೈಡ್ರಾಲಜಿ, ಬಿಲ್ಡಿಂಗ್ ಮಟೀರಿಯಲ್, ಸರ್ವೇಯಿಂಗ್. ಸೊ ಇಷ್ಟು ಸಬ್ಜೆಕ್ಟ್ಸ್ ಮುಗಿಸೋಣ ನೆಕ್ಸ್ಟ್ ಯು ಸ್ಟಡಿ ದ ಅದರ್ ಸಬ್ಜೆಕ್ಟ್ಸ್. ತಿಳಿತಲ್ಲ, ಈ BBMP ಸಬ್ಜೆಕ್ಟ್ಸ್ ಆರ್ ಸೇಮ್ ಆಸ್ ದಟ್ ಆಫ್ WRD. ಸೊ ಎಕ್ಸಾಮ್ ಮುಗಿದ ತಕ್ಷಣ ಫಸ್ಟ್ ಜಿಯೋಟೆಕ್ನಿಕಲ್ ಸ್ಟಾರ್ಟ್ ಮಾಡಿರಿ. ಅದು ಮುಗಿದ ತಕ್ಷಣ ವಾಟ್ ಐ ಟೋಲ್ಡ್ ಲೈಕ್ ಫ್ಲೂಯಿಡ್ ಮೆಕ್ಯಾನಿಕ್ಸ್, ಲೈಕ್ ವಾಟರ್ ರಿಸೋರ್ಸ್ ಸಬ್ಜೆಕ್ಟ್ಸ್, ದೆನ್ ಇರಿಗೇಷನ್, ಹೈಡ್ರಾಲಜಿ, ಬಿಲ್ಡಿಂಗ್ ಮಟೀರಿಯಲ್ಸ್, ಸರ್ವೇಯಿಂಗ್. ಸೊ ಇಷ್ಟು ಸಬ್ಜೆಕ್ಟ್ಸ್ ಮುಗಿಸಿ ದೆನ್ ಯು ಸ್ಟಾರ್ಟ್ ಸ್ಟಡಿಂಗ್ ದ ಅದರ್ ಸಬ್ಜೆಕ್ಟ್ಸ್ ಲೈಕ್ RCC, ದೆನ್ ಎಸ್ಟಿಮೇಷನ್ ಬರಬಹುದು, ದೆನ್ ಇದು ಲೈಕ್ ಏರ್ಪೋರ್ಟ್ ಟನಲ್, ಸ್ಪೋರ್ಟ್ಸ್ ಆ್ಯಂಡ್ ಹಾರ್ಬರ್ಸ್, ದೆನ್ ಎನ್ವೈರ್ಮೆಂಟ್ ಸ್ಟಡೀಸ್. ಸೊ ಎನ್ವೈರ್ಮೆಂಟ್ ಸ್ಟಡೀಸ್ ಇಸ್ ಆಲ್ಸೋ ದೇರ್. ಸೊ ಅವನ್ನೆಲ್ಲನೂ ನೆಕ್ಸ್ಟ್ ಸ್ಟಡಿ ಮಾಡಿರಿ ನೀವು. ಓಕೆ, ಸೊ ಯು ಸ್ಟಡಿ ಇನ್ ದಿಸ್ ಆರ್ಡರ್. ಡೋಂಟ್ ಬಿ ಲೈಕ್ ಓವರ್ ಕಾನ್ಫಿಡೆಂಟ್, ನಂದು ಪೇಪರ್ ಅಗದಿ ಚಲೋ ಆಗೈತಿ, ಐ ವಿಲ್ ಡೆಫಿನೆಟ್ಲಿ ಗೆಟ್ ಸೆಲೆಕ್ಟೆಡ್. ದ್ಯಾಟ್ ಈಸ್ ರಿಯಲಿ ಗುಡ್. ಬಟ್ ಏನೋ 1 mark ನಿಮ್ಗೆ ಮಿಸ್ ಆತಂದ್ರೆ ಸೊ ಯು ವಿಲ್ ಗೆಟ್ ಡಿಸಪಾಯಿಂಟೆಡ್. ಸೊ ದ್ಯಾಟ್ಸ್ ದ ರೀಸನ್ WRDನೂ ಸ್ಟಾರ್ಟ್ ಮಾಡಿರಿ. ಸೊ ದ್ಯಾಟ್ ಇನ್ಫಾರ್ಮೇಷನ್ ಆಲ್ಸೋ ಐ ಆಮ್ ಗಿವಿಂಗ್ ಯು ನೌ ಓನ್ಲಿ. ಸೊ ನೀವು ಯಾವಾಗ WRD ಸ್ಟಾರ್ಟ್ ಮಾಡ್ತಿರಲ್ಲ, ಸೊ ನಮ್ದು ಕೋರ್ಸ್ ಒಳಗೆ ಫಸ್ಟ್ ನೀವು ಕ್ವಶನ್ ಪೇಪರ್ಸನ್ನು ರೆಫರ್ ಮಾಡಿದ್ರಿ ಅಂದ್ರೆ ಅಗೇನ್ ದಟ್ ಈಸ್ ವೆಲ್ ಆ್ಯಂಡ್ ಗುಡ್. ದಟ್ಸ್ ವಾಟ್ ಐ ಟೋಲ್ಡ್ ಯು ಇನ್ ದ ಬಿಗಿನಿಂಗ್. ಸೊ 27 ಕ್ವಶನ್ ಪೇಪರ್ಸ್ ಅದಾವು. ಸೊ ಇವೆಲ್ಲ ನೋಡ್ರಿ ಆಲ್ ಎಕ್ಸಾಮ್ ಕ್ವಶನ್ ಪೇಪರ್ಸ್ ಅದಾವೆ. ಇದ್ರೊಳಗೆ 12 ಸಾಲ್ಡ್ ಅದಾವು, 15 ನಿಮಗೆ ಪ್ರಾಕ್ಟೀಸ್ಗೆ ಅದಾವು. ಯಾಕಂದ್ರೆ ಮೋಸ್ಟ್ಲಿ ನಿಮಗೆ WRD ಒಳಗೂ ಕ್ಯಾಲ್ಕುಲೇಟರ್ ಅಲಾವ್ ಇರುವುದಿಲ್ಲ. ಸೊ ಇವು ಕ್ವಶನ್ ಪೇಪರ್ಸ್ ನೀವು ನೋಡಿದ್ರಂದ್ರೆ ನಿಮಗೊಂದು ಐಡಿಯಾ ಬರೈತಿ ಟು ವಾಟ್ ಡೆಪ್ತ್ ಯು ಹ್ಯಾವ್ ಟು ಸಾಲ್ವ್ ದ ನ್ಯೂಮರಿಕಲ್ಸ್. ಯಾಕಂದ್ರೆ ಇಫ್ ಯು ಕನ್ಸಿಡರ್ ಲೈಕ್ RCC, ದೆನ್ ಸ್ಟೀಲ್ ಸ್ಟ್ರಕ್ಚರ್ಸ್, ದೆನ್ ಇವನ್ ಜಿಯೋಟೆಕ್ನಿಕಲ್ ಇಂಜಿನಿಯರಿಂಗ್, ಫ್ಲೂಯಿಡ್ ಮೆಕ್ಯಾನಿಕ್ಸ್, ಸೊ ದೇರ್ ಆರ್ ಲೈಕ್ ವೆರಿ ವೆರಿ ಹ್ಯೂಜ್ ಆ್ಯಂಡ್ ಲೆಂದಿ ನ್ಯೂಮರಿಕಲ್ಸ್. ಸೊ ಆ ಥರ ನ್ಯೂಮರಿಕಲ್ಸು ನಿಮಗೆ ಇಲ್ಲಿ ಕೇಳಿರಲಿಲ್ಲ ಅಂದ್ರೆ ಯು ಕ್ಯಾನ್ ಸ್ಕಿಪ್ ನಾವ್ ಫಾರ್ ದಿಸ್ WRD ಎಕ್ಸಾಮ್. ಬಟ್ ಯು ಹ್ಯಾವ್ ಟು ಸ್ಟಡಿ ಫಾರ್ PWD ಎಕ್ಸಾಮ್. ಸೊ ಏನು ನಿಮಗೆ Feb 24th ಅಂತ ಹೇಳಿಲ್ಲ ಡೇಟ್. ಸೊ ಅದು ಆಮೇಲೆ ಹೈದರಾಬಾದ್ ಕರ್ನಾಟಕ ಮಾರ್ಚ್ ಒಳಗೆ. ಸೊ ಅದ್ರ ಸಂಬಂಧ PWD AEEಗಂತೂ ನೀವು ಡೆರಿವೇಷನ್ಸು, ಲೆಂದಿ ನ್ಯೂಮರಿಕಲ್ಸು ಎಲ್ಲ ಮಾಡಬೇಕು. ಬಟ್ ನಾವು ಆಫ್ಟರ್ BBMP WRD ಎಕ್ಸಾಮ್ ಇರೈತಿ. ಅದ್ರ ಸಂಬಂಧ ನೀವು ಕ್ವಶನ್ ಪೇಪರ್ಸ್ ನೋಡಿದ್ರನ್ನ ನಿಮ್ಗೆ ಐಡಿಯಾ ಬರೈತಿ. ಯಾಕಂದ್ರೆ ಮೋಸ್ಟ್ ಆಫ್ ದ ಎಕ್ಸಾಮ್ಸಿಗೆ PWD ಎಕ್ಸಾಮಿಗೆ ಅದು ಕ್ಯಾಲ್ಕುಲೇಟರ್ ಅಲವ್ ಇತ್ತು ಆ ಟೈಮ್ ಒಳಗೆ. ಸೊ ಈಗ ಮೋಸ್ಟ್ಲಿ ಅಲವ್ ಇರುವುದಿಲ್ಲ ಅನಿಸ್ತೈತಿ. ಯಾಕಂದ್ರೆ BBMPಗೂ ಇಲ್ಲಾಂದ್ರೆ WRDಗೂ ಮೋಸ್ಟ್ಲಿ ಇರುವುದಿಲ್ಲ. ಸೊ ಅದ್ರ ಸಂಬಂಧ ನೀವು ಲೆಂದಿ ನ್ಯೂಮರಿಕಲ್ಸ್ ನೀವು ಸ್ಕಿಪ್ ಮಾಡಬಹುದು. ಸೊ ನೀವು ಏನೇನು ಸ್ಕಿಪ್ ಮಾಡಿರ್ತಾರಲ್ಲ, ಮೇಕ್ ದ ನೋಟ್ ಆಫ್ ದ್ಯಾಟ್. ಯಾಕಂದ್ರೆ ಅವ್ರು ಏನಾದರೂ ಸ್ವಲ್ಪ ದಿನ ಮುಂಚೆ ಕ್ಯಾಲ್ಕುಲೇಟರ್ ಅಲಾವ್ ಐತಿ ಅಥವಾ ಒಂದು ಸರ್ಕ್ಯುಲರ್ ಹಾಕಿದ್ರೆ ಅಂದ್ರೆ KPSC ವೆಬ್ಸೈಟ್ ಒಳಗೆ,
ಸೊ ನೀವೇನೇನು ಸ್ಕಿಪ್ ಮಾಡಿರ್ತೀರಿ ಅಗೇನ್ ಯು ಕ್ಯಾನ್ ರೀಗೋ ಬ್ಯಾಕ್. ಸೊ ಅವ್ನು ಏನೇನು ಸ್ಕಿಪ್ ಮಾಡಿರ್ತೀರಿ ಅವನಟ್ ಮತ್ತು ಒಂದೊಂದು ಸ್ಯಾಂಪಲ್ ನ್ಯೂಮರಿಕಲ್ಸ್ ನೋಡ್ಕೊಂಡ ಯು ಕ್ಯಾನ್ ಟ್ರೈ ಅಂಡರ್ಸ್ಟ್ಯಾಂಡಿಂಗ್ ದ ಕಾನ್ಸೆಪ್ಟ್. ಯಾಕಂದ್ರೆ ಪ್ರೆಸೆಂಟ್ ಸಿಚುವೇಶನ್ ಏನು ನೀಡ್ ಐತಿ, ಪ್ರೆಸೆಂಟ್ ಎಕ್ಸಾಮ್ ಏನು ನೀಡ್ ಐತಿ, ಸೊ ವಿ ಶುಡ್ ಪುಟ್ ಅವರ್ ಟೈಮ್ ಆ್ಯಂಡ್ ಎಫರ್ಟ್ಸ್ ಫಾರ್ ದ್ಯಾಟ್ ನಾವು. ಸೊ ಅದು ಮುಗಿದ ತಕ್ಷಣ WRD ಮುಗಿದ ತಕ್ಷಣ ವೆರಿ ನೆಕ್ಸ್ಟ್ ಮೂಮೆಂಟ್ ಯು ಶುಡ್ ಸ್ಟಾರ್ಟ್ ವಿತ್ PWD AEE. ಅವಾಗ ಅಗೇನ್ ಐ ವಿಲ್ ಮೇಕ್ ಅ ವಿಡಿಯೋ, ಐ ವಿಲ್ ಬಿ ಗಿವಿಂಗ್ ಯು ದ ಟಿಪ್ಸ್ ಆನ್ ಹೌ ಟು ಸ್ಟಡಿ ಫಾರ್ PWD AEE ವಿಚ್ ಇಸ್ ಡಿಸ್ಕ್ರಿಪ್ಟಿವ್ ಪ್ಯಾಟರ್ನ್. ಸೊ ಯಾವ ಸಬ್ಜೆಕ್ಟ್ಸನ್ನು ಚೂಸ್ ಮಾಡಬೇಕು, ಯಾವ ಆರ್ಡರ್ ಒಳಗೆ ಚೂಸ್ ಮಾಡಬೇಕು, ಸೊ ಅದನ್ನೆಲ್ಲ ನಾನು ಡಿಸ್ಕಷನ್ ಮಾಡ್ತೀನಿ. ಸೊ ಈಗ ಫಸ್ಟ್ ಕಾನ್ಸಂಟ್ರೇಷನ್ ಈಸ್ ಫಾರ್ ಟುಮಾರೋಸ್ BBMP ಎಕ್ಸಾಮ್. ನಾಳೆ ಮುಗಿದ ತಕ್ಷಣ ಸ್ಟಾರ್ಟ್ ವಿತ್ WRD ಎಕ್ಸಾಮ್. ಸೊ WRD ಎಕ್ಸಾಮ್ ಆಗುವವರೆಗೂ ಅಗೇನ್ ಐ ವಿಲ್ ಮೇಕ್ ಅ ವಿಡಿಯೋ ಆ್ಯಂಡ್ ಅಗೇನ್ ಐ ವಿಲ್ ಬಿ ಗಿವಿಂಗ್ ಯು ದ ಇನ್ಫಾರ್ಮೇಷನ್. ಸೊ ಜಸ್ಟ್ ಫಾಲೋ ವಾಟ್ ಐ ಸೇ and give more concentration on what you are studying, how you are studying. So rest and tips, tricks, information ಏನಿರತ್ತಲ್ಲ, you leave everything on me. I cannot sit and study. ಬರ್ತಿತ್ತಂದ್ರೆ ಅದನ್ನು ಮಾಡ್ತಿದ್ನಿ. ಸೊ you are the one who will sit and study and you are the one who will be writing the exam and you are the one who will be getting selected. ಸೊ ಅದ್ರ ಸಂಬಂಧ ನನ್ನ ಇನ್ಫಾರ್ಮೇಷನ್ ಕೊಡೋದು ಅಷ್ಟೇ ನನ್ನ ಕೆಲಸ, ಓದೋದು ನಿಮ್ದು ಕೆಲಸ. ಸೊ ಇದನ್ನು ಬಿಟ್ಟು ನಿಮಗೆ ಎನಿ ಡೌಟ್ಸ್ ಇತ್ತಂದ್ರೆ you can message me anytime on 9916085858. So you just leave a WhatsApp message rather than calling. So definitely I will be happy to answer your message over WhatsApp. Okay, so saying this, all the very best. I think I gave you all the important information. Okay, so it's very important. Tomorrow's day is very, very important. So be very serious and take care of your health. Have enough sleep. So have food, that is have breakfast in the morning and then go to the exam. Okay, so full overnight echcharidda. So don't like you know about yourself how you can manage your health and all. I need not say. Okay, so but as a well wisher, it's my responsibility to give you the tips. So try maintaining your health, your sleep, everything. Be fresh and stay motivated. So saying this, all the very best. And do message me tomorrow once you write the exam on 9916085858.